ದೇಶದಲ್ಲಿ ಹೋರಾಟಗಳನ್ನ ಬೆಳೆಸಿದ್ರು ಮಹಾನ್ ವ್ಯಕ್ತಿಗಳು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್, ಬಾಘಾ ಜಾತಿನ್, ಖುದಿರಾಮ್ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು. ಈ ರೀತಿ ಹಲವಾರು ಸ್ವತಂತ್ರ ಹೋರಾಟಕ್ಕೆ ಪ್ರಾಣ ತೆತ್ತಿದ್ರು. ಇವತ್ತು ನಾವೇನು ಕಾಣ್ತಾ ಇದ್ದೀವಿ, ಅವರ ಕನಸು ನನಸಾಗ್ತಾ ಇಲ್ಲ. ಅವ್ರ ಕನಸು ನನಸಾಗಬೇಕಾದ್ರೆ ಮತ್ತೆ ನಾವೆಲ್ಲ ಕೂಡ ಅಂದರೆ ನಮ್ಮ ಆಳುವ ಸರ್ಕಾರಗಳು ಅವರು ಕೂಡ ಒಂದು ಪಕ್ಷಗಳನ್ನ ಕಟ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅಥವಾ ಜನತಾದಳ ಎಸ್ ಅಂತ ಆಗಿರ್ಬೋದು, ಅಥವಾ ತಮಿಳುನಾಡಲ್ಲಿ DMK ADMK ಆಗಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ TMC ಆಗಿರ್ಬೋದು. ಈ ದೇಶದ ಶ್ರೀಮಂತರ ಪರವಾಗಿ ನೀತಿಗಳನ್ನ ತಗೊಂಡ್ಬರ್ತಾರೆ ಸ್ನೇಹಿತರೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಅವ್ರು ಯಾವತ್ತೂ ಕೂಡ ನಮ್ಮ ಪರವಾಗಿರಲ್ಲ. ಹಾಗಾದ್ರೆ ಏನು ಮಾಡಬೇಕು? ಹಾಗಾದ್ರೆ ಸಂಘಟನೆಯನ್ನು ನಾವು ಕಟ್ಟಬೇಕಾಗತ್ತೆ, ಬಲಪಡಿಸಬೇಕಾಗತ್ತೆ. ನಾವು ಬಲಪಡಿಸ್ಕೊಂಡು ಪ್ರಬಲವಾದ ಹೋರಾಟಗಳನ್ನ ಬೆಳೆಸ್ತಾ ಈ ಸರ್ಕಾರ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ AIDSO ರಾಜ್ಯಾದ್ಯಂತ ಈ ಒಂದು ಹೋರಾಟ ಕೈಗೊಂಡಿದೆ. ಅದಕ್ಕೆ ನಾವು ಕೂಡ ನಮ್ಮ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಅವ್ರ ಜೊತೆಗೆ ನಿಂತ್ಕೊಂಡು ರಾಜ್ಯಾದ್ಯಂತ ಹೋರಾಟಗಳಿಗೆ ಬೆಂಬಲಿಸ್ತಾ ಇದ್ದೀವಿ. ಇವತ್ತು ಇರ್ತೀವಿ, ನಾಳೆ ಇರ್ತೀವಿ, ಮುಂದೆನೂ ಇರ್ತೀವಿ. ಈ ನೀತಿನ ಹಿಮ್ಮೆಟ್ಟಿಸುವವರೆಗೂ ಕೂಡ ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್. ಜನತೆಯ ಹೋರಾಟ ಚಿರಾಯವಾಗಲಿ, ಜನತೆಯ ಹೋರಾಟ ಚಿರಾಯವಾಗಲಿ.